ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ತಪ್ಪುಗಳನ್ನ ನೀವೇನಾದ್ರು ಮಾಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಮಾಡಬೇಡಿ, ಸ್ಟಾಪ್ ಮಾಡಿ. ಈ ತಪ್ಪುಗಳು ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಕೆಟ್ಟದ್ದೇ ಆಗತ್ತೆ ಹೊರತು ಏನು ಒಳ್ಳೇದಾಗಲ್ಲ. ಸೊ ಒಳ್ಳೇದಾಗಲ್ಲ ಅಂದಮೇಲೆ ಯಾಕೆ ನಮ್ಮ ಜೀವನದಲ್ಲಿ ನಾವು ಇಂಥ ತಪ್ಪುಗಳನ್ನ ಮಾಡ್ತೀವಿ? ಸೊ ಯಾವ್ದಪ್ಪ ಆ ತಪ್ಪುಗಳು ಅಂತ ಅನ್ಕೊಳ್ತೀರಾ? ಫಸ್ಟ್ ತಪ್ಪು, ಬೆಳಗ್ಗೆ ಎದ್ದಿದ ತಕ್ಷಣ ಮೊಬೈಲ್ ನೋಡೋದು. ಖಂಡಿತವಾಗ್ಲೂ ಮಾಡಕ್ ಹೋಗ್ಬಿಡಿ. ಎಚ್ಚರ ಆಗಿದ ತಕ್ಷಣ ನೀವು ಕಣ್ಣು ಮುಚ್ಕೊಂಡು ಮನಸ್ಸಲ್ಲಿ ಇವತ್ತಿನ ದಿನ ತುಂಬಾ ಚೆನ್ನಾಗಿರುತ್ತೆ, ಇವತ್ತಿನ ದಿನ ನನಗೆ ಎಲ್ಲರೂ ಒಳ್ಳೆ ಜನಗಳೇ ಸಿಗ್ತಾರೆ, ಇವತ್ತಿನ ದಿನ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುತ್ತೆ, ನಾನು ಅದನ್ನ ಗುರ್ತು ಹಿಡಿತೀನಿ. ಯಾಕಂದ್ರೆ ಆಪರ್ಚುನಿಟೀಸ್ ಬರುತ್ತೆ, ಆದ್ರೆ ಗುರ್ತು ಹಿಡಿಯೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಅದಾಗದೆ ಹೋದ್ರೆ ಏನ್ ಪ್ರಯೋಜನ? ಇವತ್ತಿನ ದಿನ ನಾನು ಕಾನ್ಫಿಡೆಂಟ್ ಆಗಿರ್ತೀನಿ, ಇವತ್ತಿನ ದಿನ ನಾನು ಸಂತೋಷವಾಗಿರ್ತೀನಿ, ಇವತ್ತಿನ ದಿನ ನಾನು ಆರೋಗ್ಯವಾಗಿರ್ತೀನಿ. ಇವತ್ತು ಯಾರೆಲ್ಲ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಸರ್ವ್ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಯೂನಿವರ್ಸ್, ನಾನು ಇವತ್ತಿನ ದಿನ ಬದುಕಿದ್ದೀನಿ, ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ನ ದೇಹ ಆರೋಗ್ಯವಾಗಿದೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ನ ಮೈಂಡು ಫ್ರೆಶ್ ಆಗಿದೆ, ತುಂಬ ಒಳ್ಳೊಳ್ಳೆ ಪಾಸಿಟಿವ್ ಥಿಂಗ್ಸ್ನ ಥಿಂಕ್ ಮಾಡುತ್ತೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇವತ್ತಿನ ದಿನ ಬೆಸ್ಟೆಸ್ಟ್ ಡೇ ಆಗಿರುತ್ತೆ. ಐ ಲವ್ ಮೈ ಸೆಲ್ಫ್, ನಾನು ನನ್ನನ್ನು ತುಂಬ ಪ್ರೀತಿಸ್ತೀನಿ, ಇದನ್ನ ಹೇಳ್ಕೊಂಡು ನೀವು ಎದ್ದೇಳಬೇಕು. ಆವಾಗ ನಿಮ್ಮ ಇಡೀ ದಿನ ಹೇಗಿರತ್ತೆ ಅನ್ನೋದನ್ನ ನೀವೇ ಗುರುತಿಸ್ತಾ ಬನ್ನಿ. ಸೊ ನೋಡ್ತೀರಾ, ಎಲ್ಲ ಬ್ಯೂಟಿಫುಲ್ ಥಿಂಗ್ಸ್ ಆಗ್ತಾ ಇರುತ್ತೆ ನಿಮ್ಮ ಜೀವನದಲ್ಲಿ. ನೀವು ಅನ್ಕೊಂಡೇ ಇರಲ್ಲ, ಅಷ್ಟು ಚೆನ್ನಾಗಿರೋ ಆಪರ್ಚುನಿಟೀಸ್ ಬರ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ. ಎಲ್ಲ ಒಳ್ಳೆ ಜನಗಳೇ ಸಿಗ್ತಾರೆ ನಿಮಗೆ. ಸೊ ಇದನ್ನ ನಾನು ಟ್ರೈ ಮಾಡಿದ್ದೀನಿ, ನನ್ನ ಜೀವನದಲ್ಲಿ ಇದಾಗಿದೆ. ಇವತ್ತಿಗೂ ಕೂಡ ನಾನು ಬೆಳಗ್ಗೆ ಎಷ್ಟು ಅಫರ್ಮೇಷನ್ಸ್ ಹೇಳ್ಕೊಳ್ತೀನಿ, ಬಟ್ ಇಷ್ಟು ನಾನು ಏನು ಹೇಳ್ಕೊಟ್ಟಿದ್ದೀನಿ ಇವಾಗ ಅದನ್ನ ಖಂಡಿತವಾಗ್ಲೂ ಹೇಳ್ತೀನಿ. ಅದೇ ತರ ನನ್ನ ದಿನ ಆಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ ಎವ್ರಿ ಡೇ. ಎಲ್ಲ ಒಳ್ಳೊಳ್ಳೆ ಜನಗಳೇ ಬರ್ತಾರೆ, ಒಳ್ಳೊಳ್ಳೆ ಮಾತುಗಳೇ ಆಡ್ತಾರೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿರೋ ಅಂತ ಇದು ಟ್ರೈಡ್ ಅಂಡ್ ಟೆಸ್ಟೆಡ್ ಮೆಥಡು. ಸೊ ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಿ. ಆಮೇಲಿಂದ ಕಂಪ್ಲೇಂಟ್ ಮಾಡೋದು, ಯಾವಾಗ್ಲೂ ಕಂಪ್ಲೇಂಟ್ ಮಾಡೋದು. ಅಯ್ಯೋ ಈ ಟ್ರಾಫಿಕ್, ಹಾಳಾದ ಟ್ರಾಫಿಕ್ ಹಿಂಗಿದೆ, ಅಯ್ಯೋ ಇವತ್ತಂತೂ ಎಷ್ಟು ಬಿಸಿಲಿದೆ, ಅಯ್ಯೋ ಇವತ್ತೇನು ಮಳೆನೇ ಮಳೆ, ಯಪ್ಪ ಏನ್ ಮಾಡೋದು, ಬಟ್ಟೆನೇ ಒಣಗಲ್ಲ, ಎಲ್ಲದಕ್ಕೂ ಕಂಪ್ಲೇಂಟ್ ಮಾಡೋದು. ಸೊ ಇದು ಖಂಡಿತವಾಗ್ಲೂ ಸ್ಟಾಪ್ ಮಾಡಬೇಕು. ಎಷ್ಟು ನೀವು ಜಾಸ್ತಿ ಕಂಪ್ಲೇಂಟ್ ಮಾಡ್ತೀರಾ ಅಷ್ಟು ನೀವು ಯೂನಿವರ್ಸಿಗೆ ಹೇಳ್ತಾ ಇದ್ದೀರಾ ನಂಗೆ ಇದು ಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗೆ ಯೂನಿವರ್ಸ್ ಹೇಳುತ್ತೆ, ಓಕೆಪ್ಪ ನಿಂಗೆ ಕಂಪ್ಲೇಂಟ್ ತಾನೇ ಬೇಕಾಗಿರೋದು, ಕೊಡ್ತೀನಿ ಅಂದ್ಬಿಟ್ಟು ಇನ್ನೂ ಅವಕಾಶಗಳು ಮಾಡಿ ಕೊಡುತ್ತೆ ಕಂಪ್ಲೇಂಟ್ ಮಾಡೋದಕ್ಕೆ. ಅದಕ್ಕಿಂತ ಅಪ್ರಿಷಿಯೇಟ್ ಮಾಡಿ. ವಾವ್ ಎಷ್ಟು ಚೆನ್ನಾಗಿದೆ ಇವತ್ತಿನ ದಿನ, ವಾವ್ ಎಷ್ಟೊಂದು ಬಿಸಿಲಿದೆ, ಇವಾಗ ವಿಟಮಿನ್ ಡಿ ತುಂಬಾ ಚೆನ್ನಾಗಿ ಸಿಕ್ಕತ್ತೆ ಇವತ್ತು ನನಗೆ, ವಾವ್ ಮಳೆ ಬರ್ತಾ ಇದೆ, ನಮ್ಮ ಮನೆ ಗಿಡಗಳಿಗೆ ನಾನು ನೀರು ಹಾಕೋ ಯೋಚನೆನೇ ಇಲ್ಲ. ಹೀಗೆ ಜೀವನದಲ್ಲಿ ಏನಾದ್ರೂ ಒಂದು ಆಗ್ತಾ ಇದ್ರು ಅದರಲ್ಲಿ ಏನ್ ಪಾಸಿಟಿವಿಟಿ ಇದೆ ಅದನ್ನ ನೋಡ್ಕೊಳ್ಳಿ. ಆಮೇಲಿಂದ ಅಪ್ರಿಷಿಯೇಟ್ ಮಾಡಕ್ ಶುರು ಮಾಡಿ. ಆಮೇಲೆ ನೋಡ್ತೀರಾ ನಿಮ್ಮ ಜೀವನದಲ್ಲಿ ಅಪ್ರಿಷಿಯೇಟ್ ಮಾಡೋಕೆ ಇನ್ನೂ ಜಾಸ್ತಿ ಜಾಸ್ತಿ ಹೆಚ್ಚೆಚ್ಚು ಅವಕಾಶಗಳು ನಿಮ್ಗೆ ಸಿಗ್ತಾ ಹೋಗತ್ತೆ. ಆಮೇಲಿಂದ ನೆಗೆಟಿವ್ ಸೆಲ್ಫ್ ಟಾಕ್ ಮಾಡೋದು ತುಂಬಾ 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 ದೊಡ್ಡ ತಪ್ಪದು, ಆಯ್ತಾ? ನಮ್ಮನ್ನ ನಾವೇ ಪ್ರೀತಿಸದೆ ಹೋದ್ರೆ ಬೇರೆಯವ್ರು ನಮ್ಮನ್ನ ಪ್ರೀತಿಸ್ಲಿ ಅಂತಂದ್ರೆ ಹೇಗೆ? ಸೊ ಯಾವಾಗ್ಲೂ ಅಷ್ಟೇ, ಫಸ್ಟು ನಾವು ನಮ್ಮನ್ನ ಪ್ರೀತಿಸ್ಕೊಳ್ಬೇಕು, ನಮಗೆ ನಾವು ರೆಸ್ಪೆಕ್ಟ್ ಕೊಟ್ಕೊಳ್ಬೇಕು. ಆವಾಗ ನಮ್ಮ ಆರಾ ಇದೆ ಅಲ್ವಾ, ಅದೇ ಚೇಂಜ್ ಆಗತ್ತೆ. ಸೊ ನಮ್ಮ ಆರಾ ಯಾವಾಗ ದೊಡ್ಡದಾಗ್ತಾ ಬರುತ್ತೆ ಆವಾಗ ಆರಾದಲ್ಲಿ ಅದಕ್ಕೆ ಬೇಕಾಗಿರೋಂಥ ಎನರ್ಜಿ ಇರೋಂಥ, ಅದಕ್ಕೆ ಬೇಕಾಗಿರೋಂಥ ವೈಬ್ರೇಷನ್ಸ್ ಇರೋಂಥ, ಫ್ರೀಕ್ವೆನ್ಸಿಯಲ್ಲಿ ಇರೋಂಥ ಜನಗಳು ಮಾತ್ರನೇ ನಮ್ಮ ಜೀವನದಲ್ಲಿ ಬರ್ತಾರೆ. ಆದ್ರಿಂದ ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟು. ನಿಮ್ಮ ಬಗ್ಗೆ ನೀವು ಏನು ನೆಗೆಟಿವ್ ಆಗಿ ಮಾತಾಡೋಕೆ ಹೋಗ್ಬೇಡಿ, ಆಯ್ತಾ? ಕುಳ್ಳಗಿದ್ದೀರಾ, ದಪ್ಪಕ್ಕಿದ್ದೀರಾ, ಉದ್ದಕ್ಕಿದ್ದೀರಾ, ಸಣ್ಣಕ್ಕಿದ್ದೀರಾ, ಹೇಗಿದ್ದೀರಾ ಹಾಗೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟು. ಆ ಕ್ರಿಯೇಟರ್ ನಮ್ಮನ್ನ ಯಾವುದೋ ಕಾರಣಕ್ಕೋಸ್ಕರ ನಮ್ಮನ್ನ ನಾವು ಹೇಗಿದ್ದೀವಿ ಹಾಗೆ ಕ್ರಿಯೇಟ್ ಮಾಡಿರ್ತಾನೆ. ಅದಕ್ಕೋಸ್ಕರ ನಾವು ಗ್ರೇಟ್ಫುಲ್ ಆಗಿರ್ಬೇಕು. ಹೇಗಿದೀವೋ ಹಾಗೆ ನಮ್ಮನ್ನ ಅಕ್ಸೆಪ್ಟ್ ಮಾಡಕ್ ಶುರು ಮಾಡಿದಾಗ ನೀವೇ ನೋಡ್ತೀರಾ ನಿಮ್ಮ ಒಳಗಡೆ ಆ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಲವ್ ಶುರುವಾದಾಗ ನಿಮ್ಮ ಒಂದು ಆರಾ ಎಷ್ಟು ಬ್ಯೂಟಿಫುಲ್ ಆಗ್ತಾ ಹೋಗುತ್ತೆ ಅಂತ. ಒಳ್ಳೆ ಜನರನ್ನ ನೀವು ಅಟ್ರಾಕ್ಟ್ ಮಾಡಕ್ಕೆ ಶುರು ಮಾಡ್ತೀರಾ. ಸೊ ಅದರಿಂದ ನೆಗೆಟಿವ್ ಸೆಲ್ಫ್ ಟಾಕು ಖಂಡಿತವಾಗ್ಲೂ ಮಾಡಕ್ ಹೋಗ್ಬೇಡಿ. ಆಮೇಲೆ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು ದೊಡ್ಡ 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 ತಪ್ಪಿದು.
ಯಾವಾಗಲೂ ಅಷ್ಟೇನೆ ನಮ್ಮ ಹತ್ರ ಏನಿದೆ ಅದನ್ನ ಬಿಟ್ಬಿಟ್ಟು ಬೇರೆಯವ್ರ ಹತ್ರ ಏನಿರುತ್ತೆ ಅದ್ರ ಬಗ್ಗೆ ನಾವು ತುಂಬಾನೇ ಕಂಪೇರ್ ಮಾಡ್ತೀವಿ. ಅಯ್ಯೋ ಅವ್ರು ಅಷ್ಟು ದೊಡ್ಡ ಮನೆ ಕಟ್ಬಿಟ್ರು, ನಮ್ಮ ಮನೆ ನೋಡಿದ್ರೆ ಚೆನ್ನಾಗೇ ಇಲ್ಲ. ಅಯ್ಯೋ ಅವ್ರು ಅಷ್ಟು ದೊಡ್ಡ ಕಾರ್ ತಗೊಂಡ್ಬಿಟ್ರು, ನಮ್ಮ ಹತ್ರ ನೋಡಿದ್ರೆ ಕಾರೇ ಇಲ್ಲ. ಅಯ್ಯೋ ಅಷ್ಟು ಚೆನ್ನಾಗಿರೋ ಬಟ್ಟೆಗಳು ಹಾಕೋತಾರೆ, ಅಷ್ಟು ಚೆನ್ನಾಗಿರೋ ಒಡವೆಗಳು ಹಾಕೋತಾರೆ. ಈ ತರ ಜಾಸ್ತಿ ಕಂಪೇರ್ ಮಾಡ್ತೀವಿ. ಸೊ ನಿಮ್ಮ ಹತ್ರ ಇರೋದಕ್ಕೆ ನೀವು ಯಾವಾಗ ಅಪ್ರಿಶಿಯೇಟ್ ಮಾಡೋದು ಕಲಿಯೋದು? ಒಂದಾನೊಂದು ಕಾಲದಲ್ಲಿ ನಿಮ್ಮ ಹತ್ರ ಆ ಮನೆ ಇರಲಿಲ್ಲ, ಆ ಒಡವೆ ಇರಲಿಲ್ಲ, ಆ ಕಾರ್ ಇರಲಿಲ್ಲ. ಸೊ ಇವಾಗ ಅದಿದೆ. ಸೊ ಆದ್ರಿಂದ ಸಂತೋಷ ಪಡಿ. ನನ್ನ ಹತ್ರ ಹಾಕೊಳ್ಳೋಕೆ ಬಟ್ಟೆ ಇದೆ, ನನಗೆ ಒಳ್ಳೆ ಊಟ ಇದೆ, ನಾನು ಒಂದು ಮನೆಯಲ್ಲಿ ಇದ್ದೀನಿ, ಬೇಕಾಗುವಂತ ಒಳ್ಳೊಳ್ಳೆ ಜನಗಳು ನನ್ನ ಜೊತೆ ಇದ್ದಾರೆ. ಸೊ ಅದಕ್ಕೆ ಅಪ್ರಿಶಿಯೇಟ್ ಮಾಡಕ್ ಶುರು ಮಾಡಿ. ಯಾವಾಗ ನೀವು ಅದಕ್ಕೆ ಗ್ರೇಟ್ಫುಲ್ ಆಗಿರ್ತೀರಾ, ನಿಮ್ಮ ಹತ್ರ ಏನಿದೆ ಅದಕ್ಕೆ, ಇನ್ನೊಬ್ರು ಮನೆ ನೋಡಿದಾಗ ವಾವ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ, ಅವ್ರ ಮನೆ ಚೆನ್ನಾಗಿರ್ಲಪ್ಪ ಅವರು ಅಂತ ಬ್ಲೆಸ್ ಮಾಡಿದಾಗ ಯೂನಿವರ್ಸಿಗೆ ನಿಮ್ಮ ಆ ಫೀಲಿಂಗ್ ಇದೆ ಅಲ್ವಾ, ಆ ಬ್ಲೆಸ್ಸಿಂಗ್ಸ್ ಇದೆ ಅಲ್ವಾ, ಅದು ಅರ್ಥ ಆಗುತ್ತೆ. ಯಾವಾಗ್ಲೂ ಅಷ್ಟೇ ಆ ಫೀಲ್ ಇರುತ್ತಲ್ವಾ, ಅದು ತುಂಬಾ ಬೇಗ ಯೂನಿವರ್ಸಿಗೆ ಅಟ್ರಾಕ್ಟ್ ಮಾಡುತ್ತೆ. ವಾವ್ ಇವ್ರು ಇದನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಅವ್ರ ಜೀವನದಲ್ಲಿ ತಂದು ಕೊಡ್ಬೇಕು ಅಂತ ಹೇಳಿ ಆ ಯೂನಿವರ್ಸು ಅದಕ್ಕೆ ಬೇಕಾಗೋ ತರ ಕೆಲ್ಸಗಳನ್ನ ಶುರು ಮಾಡುತ್ತೆ. ಸೊ ಆದ್ರಿಂದ ಇನ್ನೊಬ್ರನ್ನ ಬ್ಲೆಸ್ ಮಾಡೋದು ತುಂಬಾ ಒಳ್ಳೇದು. ಕಂಗ್ರ್ಯಾಚುಲೇಟ್ ಮಾಡಿ, ವಾವ್ ಎಷ್ಟು ಬ್ಯೂಟಿಫುಲ್ ಆಗಿರೋ ಮನೆ ತಗೊಂಡಿದ್ಯಾ, ತುಂಬಾ ಚೆನ್ನಾಗಿದೆ, ಚೆನ್ನಾಗಾಗ್ಲಿ ನಿಮ್ಗೆ ಈ ಮನೆಯಲ್ಲಿ ಅಂತ ಹೇಳಕ್ ಶುರು ಮಾಡಿ. ಆಮೇಲೆ ನೋಡಿ ನಿಮ್ಮ ಜೀವನದಲ್ಲಿ ಹೇಗೆ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಇದೆಲ್ಲ ನಾವು ನೋಟಿಸೇ ಮಾಡಲ್ಲ, ನಮ್ಮ ಜೀವನದಲ್ಲಿ ಇಷ್ಟೊಂದೆಲ್ಲ ನಮ್ಮ ಹತ್ರ ಚೆನ್ನಾಗಿರೋದು ಇದೆ ಅಂತ ಹೇಳಿ. ಸೊ ಒಂದೊಂದೇ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಇದನ್ನ. ಆಮೇಲೆ ಯಾವಾಗ್ಲೂ ವರಿ ಮಾಡ್ತಾ ಇರೋದು, ಅಯ್ಯೋ ಹಂಗಾಗೋಗ್ಬಿಟ್ರೆ, ಅಯ್ಯೋ ನಾನು ಅನ್ಕೊಂಡಿದ್ದು ಬರ್ದೇ ಹೋದ್ರೆ. ಸೊ ನಾನು ಎಲ್ಲಾ ತರದ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀನಿ. ಪಾಸಿಟಿವ್ ಥಿಂಕ್ ಮಾಡ್ತಾ ಇದ್ದೀನಿ, ಸ್ಕ್ರಿಪ್ಟಿಂಗ್ ಮಾಡ್ತಾ ಇದ್ದೀನಿ, ಡಿಕ್ಲೇರ್ ಟು ದ ಯೂನಿವರ್ಸ್ ಮಾಡ್ತಾ ಇದ್ದೀನಿ, ಗ್ರಾಟಿಟ್ಯೂಡ್ ಹೇಳ್ತಾ ಇದ್ದೀನಿ. ಎಲ್ಲ ಸರಿ, ಆ ಮಿನಿಟ್ಟಿಗೆ ಮಾತ್ರ ಮಾಡ್ಬಿಟ್ಟು ಆಮೇಲೆ ಇಡೀ ದಿನ ಕಂಪ್ಲೇಂಟ್ ಮಾಡೋದು, ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು, ನೆಗೆಟಿವ್ ಮಾತಾಡೋದು. ಸೊ ಇದೆಲ್ಲ ಮಾಡಕ್ ಶುರು ಮಾಡಿದ್ರೆ ಬರೀ ಆವಾಗ ಯಾವ್ದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಇರುತ್ತೆ? ಈ ಸಣ್ಣ ಪೋರ್ಷನ್ ಏನಿದೆ ಅದಕ್ಕ, ಅಥವಾ ಈ ದೊಡ್ಡ ಪೋರ್ಷನ್ದು ನಿಮ್ಮ ಲೈಫ್ ಏನಿದೆ ಅದಕ್ಕೆ ಇಂಪಾರ್ಟೆನ್ಸ್ ಬರುತ್ತಾ? ಸೊ ಯಾವಾಗ್ಲೂ ಈ ದೊಡ್ಡ ಪೋರ್ಷನ್ ಏನೇ ಜಾಸ್ತಿ ಇಂಪಾರ್ಟೆಂಟ್ ಬರೋದು, ಯಾಕಂದ್ರೆ ಯಾವಾಗ್ಲೂ ಅದನ್ನೇ ಪದೇ ಪದೇ ಹೇಳ್ತಾ ಇರ್ತೀರಲ್ವಾ, ಅದಕ್ಕೆ. ಸೊ ಅದನ್ನ ಸ್ಟಾಪ್ ಮಾಡಬೇಕು. ಆದಷ್ಟು ನೋಡಿ ಒಳ್ಳೆ ರೀತಿನಲ್ಲಿ ಥಿಂಕ್ ಮಾಡೋದಿಕ್ಕೆ. ನನಗೆ ಆ ಯೂನಿವರ್ಸು ನಾನು ಅನ್ಕೊಂಡಿದ್ದಕ್ಕಿಂತ ಬೆಸ್ಟೆಸ್ಟ್ ಆಗಿರೋ ಅಂತ ಥಿಂಗ್ ಅನ್ನ ರೈಟ್ ಟೈಮಲ್ಲಿ ರೈಟ್ ಪ್ಲೇಸ್ ಅಲ್ಲಿ ತಂದೆ ಕೊಡತ್ತೆ ಅಂತ ಹೇಳಿ ಆ ಪಾಸಿಟಿವಿಟಿ ಇಟ್ಕೊಳ್ಳಿ, ಆ ಫೇತ್ ಇಟ್ಕೊಳ್ಳಿ, ಬಿಲೀವ್ ಮಾಡಿ ಯೂನಿವರ್ಸ್ ಅಲ್ಲಿ. ತುಂಬಾ 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 ಇಂಪಾರ್ಟೆಂಟು ಯೂನಿವರ್ಸ್ ಅಲ್ಲಿ ಬಿಲೀವ್ ಮಾಡೋದು. ಸೊ ನಾವ್ ಯಾವ್ದೋ ಒಂದು ಅಮೆಝಾನ್ ಆರ್ಡರ್ ಮಾಡಿರ್ತೀವಿ, ಅದು ಯಾರಿಗ್ ಮಾಡಿದೀವಿ, ಏನ್ ಮಾಡಿದೀವಿ ಏನೂ ಗೊತ್ತಿರಲ್ಲ. ಯಾರು ತಂದ್ಕೊಡ್ತಾರೆ, ಹೆಂಗ್ ತಂದ್ಕೊಡ್ತಾರೆ ಏನು ಗೊತ್ತಿರಲ್ಲ. ಬಟ್ ಆ ಪ್ರಾಡಕ್ಟ್ ಮನೆಗೆ ಬರುತ್ತೆ ಅಂತ ಎಷ್ಟು ನಂಬಿಕೆ ಇದೆ. ಆ ಯೂನಿವರ್ಸ್, ಆ ಕ್ರಿಯೇಟರ್ ನಮ್ಮನ್ನ ಕ್ರಿಯೇಟ್ ಮಾಡಿದಾನೆ ಅಂತಂದ್ರೆ, ಸೊ ಅವನ್ ಮೇಲೆ ನಮ್ಗೆ ಯಾಕೆ ನಂಬಿಕೆ ಇಲ್ಲ? ಅವನ್ ನಮ್ಮನ್ನ ಒಳ್ಳೇದ್ ಮಾಡ್ತಾನೆ, ಅವನ್ ನಮ್ಮನ್ನ ಚೆನ್ನಾಗಿಟ್ಟಿರ್ತಾನೆ ಅಂತ ಅನ್ನೋದಕ್ಕೆ ಯಾಕೆ ನಾವು ನಂಬಿಕೆ ಇಟ್ಕೊಳ್ಳಲ್ಲ? ತುಂಬಾ ತಪ್ಪಲ್ವಾ ಅದು? ಸೊ ಆದ್ರಿಂದ ನೀವು ಏನ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮ್ಮ ಡ್ರೀಮ್ಸ್ ಏನಿದೆ, 10 ವರ್ಷ ಆಗುತ್ತಾ, 20 ವರ್ಷ ಆಗುತ್ತಾ, 30 ವರ್ಷ ಆಗುತ್ತಾ, ಆಗ್ಲಿ ಬಿಡಿ, ಏನ್ ಕಳ್ಕೊಳ್ಳೋದಿದೆ, ಇವಾಗ ಹೆಂಗೋ ಜೀವನ ನಡೆಸ್ತಾ ಇದ್ದೀರಾ. ಸೊ ಇವಾಗ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸು ಅಷ್ಟೇನೆ, ನೀವು ಬಿಲೀವ್ ಇಟ್ಕೊಂಡು ಮಾಡಿ. ಒಂದ್ಸಲ ಎಕ್ಸ್ಪೆರಿಮೆಂಟ್ ತರಾನೇ ಮಾಡಿ, ಆದ್ರೆ ಎಕ್ಸ್ಪೆರಿಮೆಂಟ್ ತರ ಮಾಡುವಾಗ ಫುಲ್ ಫೇತ್ ಇಟ್ಕೊಂಡು, ಫುಲ್ ಬಿಲೀಫ್ ಇಟ್ಕೊಂಡು ಮಾಡಿ, ಆಯ್ತಾ? ವರ್ಕ್ ಆಯ್ತು ಅಂತಂದ್ರೆ ಬೆಸ್ಟ್ ಅಲ್ವಾ, ನಿಮ್ ಲೈಫ್ ಅನ್ನೇ ಚೇಂಜ್ ಮಾಡ್ತೀರಾ ಅಲ್ವಾ ನೀವು. ವರ್ಕ್ ಆಗಿಲ್ಲ ಅಂದ್ರೆ ಏನಾಯ್ತು? ಇವಾಗ ಯಾವ ತರ ಜೀವನ ನಡೆಸ್ತಾ ಇದ್ದೀರಾ ಅದೇ ತರ ಜೀವನ ನಡೆಸ್ತಾ ಇದ್ದೀರಾ. ಸೊ ನಿಮಗೆ ಏನಾದ್ರು ಲಾಸ್ ಇದೆಯಾ ಇದ್ರಲ್ಲಿ? ಖಂಡಿತವಾಗ್ಲೂ ಏನೂ ಇಲ್ಲ, ಬರೀ ಗೆಲುವೇ ಇರೋದು ಇದ್ರಲ್ಲಿ. ಸೊ ಆದ್ರಿಂದ ಎಕ್ಸ್ಪೆರಿಮೆಂಟ್ ತರ ಟ್ರೈ ಮಾಡಿ ನೋಡಿ, ಆಯ್ತಾ? 1 ವಾರ ಏನು ಕಂಪ್ಲೇಂಟ್ ಮಾಡ್ದಂಗೆ, ಆಮೇಲೆ ರಾತ್ರಿ ಮಲ್ಕೊಳ್ಳುವಾಗ ಸ್ಟ್ರೆಸ್ ಮಾಡ್ಕೊಂಡು ಮಲ್ಕೊಳ್ಳೋದು. ಅಯ್ಯೋ ಇವತ್ತಿನ ದಿನ ಹಿಂಗಾಗೋಯ್ತು, ಅಯ್ಯೋ ಅವತ್ತಿನ ದಿನ ಹಿಂಗಾಗೋಯ್ತು, ನಾಳೆ ಹಿಂಗಾಗೋಗ್ಬಿಟ್ರೆ, ನಾಡೋದು ಹಂಗಾಗೋಗ್ಬಿಟ್ರೆ, ಈ ದಿನದೆಲ್ಲಾನು ಸ್ಟ್ರೆಸ್ ಅನ್ನ ತಗೊಂಡು ರಾತ್ರಿ ನೀವು ಮಲ್ಕೊಳ್ತೀರಾ. ಆದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಏನ್ ಫೀಡ್ ಮಾಡ್ತಾ ಇದ್ದೀರಾ ನೀವು? ಇವಾಗ ನನ್ಗೆ ಬರೀ ಸ್ಟ್ರೆಸ್ ಏನೇ ಇರೋದು ನನ್ನ ಜೀವನದಲ್ಲಿ, ಬೇಡದೆ ಇರೋದೇ ಇರೋದು ನನ್ನ ಜೀವನದಲ್ಲಿ. ಆ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನೆಲ್ಲ ಹೇಳ್ಕೊಂಡಿರತ್ತಾ ರಾತ್ರಿ, ಅದಕ್ಕೆ ಬೇಕಾಗೋ ತರ ಎಲ್ಲ ಸಿಚುವೇಶನ್ಸ್ ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಆಮೇಲೆ ಹೇಳ್ತೀರಾ, ಛೇ ನಾನು ಇದೆಲ್ಲ ಕೇಳೇ ಇರ್ಲಿಲ್ಲ, ಆದ್ರೂ ನಂಗೆ ಯೂನಿವರ್ಸ್ ಇದನ್ನೆಲ್ಲ ಕೊಟ್ಬಿಡ್ತು, ಇದೆಲ್ಲ ಸುಳ್ಳು, ಏನೂ ಆಗಲ್ಲ ಅಂತ ಅಂದ್ಬಿಟ್ಟು. ಬಟ್ ರಾತ್ರಿ ಯಾರು ಪ್ರೋಗ್ರಾಮಿಂಗ್ ಮಾಡ್ತಾ ಇರೋದು ಸಬ್ ಕಾನ್ಶಿಯಸ್ ಮೈಂಡಿಗೆ? ನೀವೇ ತಾನೇ.
ಸೊ ನೀವು ಆ ಥರ ಬೇಕು ಅಂತ ಪ್ರೋಗ್ರಾಮಿಂಗ್ ಮಾಡಾದ್ಮೇಲೆ ಸಬ್ಕಾನ್ಶಿಯಸ್ ಮೈಂಡು ಯೋರ್ ವಿಶ್ ಇಸ್ ಮೈ ಕಮ್ಯಾಂಡ್ ಅಂತ ನಿಮ್ಮ ಜೀನಿ ಒಳಗಡೆ ಯಾರು ಕೂತ್ಕೊಂಡಿದ್ದಾರೆ ಅವ್ರು ಹೇಳ್ತಾರೆ. ಆಮೇಲೆ ಅದೇ ತರಾನೇ ಜೀವನಾನ ನಿಮಗೆ ನಡೆಸಕ್ಕೆ ಅವಕಾಶ ಮಾಡಿ ಕೊಡ್ತಾರೆ. ಸೊ ನಿಮಗೇನ್ ಬೇಕಾಗಿದೆ ಜೀವನದಲ್ಲಿ? ಸ್ಟ್ರೆಸ್ ಬೇಕಾಗಿದ್ಯಾ, ಇಲ್ಲ ನೆಮ್ಮದಿ ಶಾಂತಿ ಬೇಕಾಗಿದ್ಯಾ? ಸೊ ಅದರಿಂದ ರಾತ್ರಿ ಹೊತ್ತು ಮಲ್ಕೊಳಕ್ ಮುಂಚೆ ಅವತ್ತಿನ ದಿನ ಏನು 3 ತಿಂಗ್ ಚೆನ್ನಾಗಾಯ್ತು ಅದಕ್ಕೆ ಗ್ರಾಟಿಟ್ಯೂಡ್ ಹೇಳಿ. ಏನಾದ್ರೂ ಆಗಿರ್ಬೋದು, ಸಣ್ಣ ತಿಂಗೆ ಆಗಿರ್ಬೋದು, ಆಯ್ತಾ? ಅದಕ್ಕೆ ಗ್ರಾಟಿಟ್ಯೂಡ್ ಹೇಳಿ. ಸೊ 3 ಜನ ಯಾರು ನಿಮ್ಗೆ ಹೆಲ್ಪ್ ಮಾಡಿದ್ರು ಅವರಿಗೆ ಇವತ್ತಿನ ದಿನ ಗ್ರಾಟಿಟ್ಯೂಡ್ ಹೇಳಿ. ಆಮೇಲೆ ಆ ಯೂನಿವರ್ಸಿಗೆ ಗ್ರಾಟಿಟ್ಯೂಡ್ ಹೇಳಿ. ಇವತ್ತಿನ ದಿನ ನಮ್ಗೆ ತುಂಬಾ ಚೆನ್ನಾಗಿತ್ತು, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಆ ಗ್ರಾಟಿಟ್ಯೂಡ್ ಭಾವನೆಯಿಂದ ಮಲ್ಕೊಳ್ಳಿ. ಆಮೇಲಿಂದ ನೋಡಿ ನಿಮ್ಮ ಜೀವನ ಎವ್ರಿ ಡೇ ಹೇಗೆ ಹೇಗೆ ಚೇಂಜ್ ಆಗ್ತಾ ಬರುತ್ತೆ ಅಂತ. ಈ ಹೇಳಿರೋ ಎಲ್ಲಾ ತಪ್ಪುಗಳಲ್ಲಿ ಯಾವ್ದಾದ್ರು ಒಂದು ತಪ್ಪನ್ನ ನೀವು ಮಾಡ್ತಾ ಇರೋದು ನಿಮ್ಮ ಜೀವನದಲ್ಲಿ, ಅದನ್ನ ತಗೊಂಡು ಒಂದು ದಿನಕ್ಕೋಸ್ಕರ 24 hours, ಇವಾಗ ಫಾರ್ ಎಕ್ಸಾಂಪಲ್ ಕಂಪ್ಲೇಂಟ್ ಮಾಡಲ್ಲ ಅನ್ನೋದಾದ್ರೆ 24 hours ನೀವು ಏನು ಕಂಪ್ಲೇಂಟ್ ಮಾಡಬಾರ್ದು. ಆ ತರ ನೀವು ದಿನ ನಡೆಸಬೇಕು. ಆಮೇಲೆ ಇದನ್ನ 7 days ತನಕ ಪ್ರಾಕ್ಟೀಸ್ ಮಾಡಿ. ಒಂದೇ ತಪ್ಪನ್ನೇ 7 days ಪ್ರಾಕ್ಟೀಸ್ ಮಾಡ್ತೀರಾ, ಓಕೆ. ಇಲ್ಲ ಬೇರೆ ಬೇರೆ ತಪ್ಪುಗಳನ್ನ ಒಂದೊಂದು ದಿನ ಒಂದೊಂದು ತಗೊಂಡು ಪ್ರಾಕ್ಟೀಸ್ ಮಾಡ್ತೀರಾ, ದಟ್ ಈಸ್ ಆಲ್ಸೋ ಫೈನ್, ನಿಮಗ್ ಬಿಟ್ಟಿದ್ದು ಅದು. ಬಟ್ 7 ದಿನ ಆದ್ಮೇಲೆ ನೀವೇ ನೋಡ್ತೀರಾ ಹೇಗೆ ಸಣ್ಣ ಸಣ್ಣ ಚೇಂಜಸ್ ನಿಮ್ಮಲ್ಲಿ ಆಗಿರತ್ತೆ. ಸೊ ಇವಾಗ ನೀವು ಕಂಪ್ಲೇಂಟ್ ಮಾಡೋದನ್ನ ಏನಾದ್ರು ನಿಲ್ಸಿದ್ರಿ 24 hours ಅಂತ ಅನ್ನೋದಾದ್ರೆ, ನೀವು ನೆಕ್ಸ್ಟ್ ಡೇ ಕೂಡ ಕಂಪ್ಲೇಂಟ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡ್ತೀರಾ. ಆವಾಗ ಅಷ್ಟೊತ್ತಿಗೆ ಏನಾಗುತ್ತೆ, ನಿಮ್ಮ ಮೈಂಡಿಗೆ ನೀವು ಟ್ರೈನ್ ಮಾಡ್ಬಿಟ್ಟಿರ್ತೀರಾ, ಅವೇರ್ನೆಸ್ ತಗೊಂಡ್ಬಂದ್ಬಿಟ್ಟಿರ್ತೀರಾ, ಗಮನ ಅದ್ರ ಕಡೆ ಹೋಗಿರತ್ತಲ್ವಾ. ನಾವ್ ಇವಾಗ ಗಮನಿಸಕ್ ಶುರು ಮಾಡಿದ್ವಲ್ಲ, ಆಮೇಲಿಂದ ನೀವೇ ಅನ್ಕೊಳ್ತೀರಾ, ಎಷ್ಟು ಕಂಪ್ಲೇಂಟ್ ಮಾಡ್ತಿದ್ನಲ್ಲಪ್ಪ ನಾನು, ಅಯ್ಯೋ 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 ಎಷ್ಟು ತಪ್ಪು ಮಾಡ್ಬಿಟ್ಟಿದೀನಿ ಅಂತ ಅನ್ಕೊಂಡು. ಸೊ ಹಾಗೆ ಗಮನ ಕೊಟ್ಟಾಗ ನಮಗೆ ಅರಿವಾಗತ್ತೆ, ಓ ಇದು ತಪ್ಪುಗಳನ್ನ ನಾನು ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ನನ್ನ ಜೀವನದಲ್ಲಿ ಏನು ಚೇಂಜಸ್ ಆಗ್ತಾ ಇರ್ಲಿಲ್ಲ ಅಂತ. ಸೊ ನೆಕ್ಸ್ಟ್ ಡೇ ಏನ್ ಮಾಡ್ತೀರಾ, ಕಮ್ಮಿ ಕಂಪ್ಲೇಂಟ್ ಮಾಡ್ತೀರಾ, ಅದ್ರ ನೆಕ್ಸ್ಟ್ ಡೇ ಇನ್ನೂ ಕಮ್ಮಿ ಆಗುತ್ತೆ. ಸೊ ಹೀಗೆ ನಿಮ್ಮ ಜೀವನದಲ್ಲಿ ಈ ಹೊಸ ರೀತಿನ ಅಳವಡಿಸ್ಕೊಂಡ್ಬಿಡ್ತೀರಾ ನೀವು. ಫಸ್ಟ್ ಸ್ವಲ್ಪ ಕಷ್ಟ ಆಗತ್ತೆ ನಿಮಗೆ, ಬಟ್ ಡಸಂಟ್ ಮ್ಯಾಟರ್. ಕಷ್ಟ ಆದ್ರೂ ಪರವಾಗಿಲ್ಲ, 1 ನಿಮಿಷಕ್ಕೋಸ್ಕರ ಮಾಡಿ, 5 ನಿಮಿಷಕ್ಕೋಸ್ಕರ ಮಾಡಿ, ಒಂದು ಟೈಮರ್ ಇಟ್ಕೊಳ್ಳಿ. 5 ನಿಮಿಷ ನಾನು ಇವತ್ತಿನ ದಿನ ಬರೀ ಗ್ರಾಟಿಟ್ಯೂಡೇ ಹೇಳ್ತೀನಿ ಅಂತ. ಸೊ 5 ನಿಮಿಷ ಟೈಮರ್ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಕ್ ಶುರು ಮಾಡಿ. ಸಾಕಲ್ವಾ? 5 ನಿಮಿಷ ಥ್ಯಾಂಕ್ ಯು ಫುಲ್ ಮನ್ಸಿಂದ. ನೀವು ಬರೀ ಬಾಯಲ್ಲಿ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ಅದಿಲ್ವಲ್ಲ ನನ್ನ ಹತ್ರ, ಇದಿಲ್ವಲ್ಲ ನನ್ನ ಹತ್ರ, ಹಂಗ್ ಮಾಡೋದಲ್ಲ. ಪೂರ್ತಿ ಒಂದೇ ಏಕಾಗ್ರತೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಫುಲ್ ಫೋಕಸ್ ಮಾಡಿ ಗಮನ ಕೊಟ್ಟು ಹೇಳಬೇಕು. ಗಮನ ಕೊಟ್ಟು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ಕೊಂಡು ನೀವು ಯಾವ ಕೆಲಸ ಮಾಡ್ತೀರಾ ಆ ಕೆಲಸ ನಿಜವಾಗ್ಲೂ ತುಂಬಾ ಒಳ್ಳೇದಾಗುತ್ತೆ. ಏನೇ ಒಂದು ಕೆಲಸ ಮಾಡ್ತಾ ಇದ್ರು ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಆ ಕೆಲಸನ ಚೆನ್ನಾಗಿ ಮಾಡ್ಕೊಂಡು ಹೋಗಿ. ಆವಾಗ ನೋಡ್ತೀರಾ ನೀವು ಎಲ್ಲಾದ್ರ ಕಡೆ ನಿಮ್ಮ ಅಟೆನ್ಷನ್ ಚೆನ್ನಾಗಿ ಹೋಗುತ್ತೆ, ನಿಮ್ಮ ಫೋಕಸ್ ಚೆನ್ನಾಗಿ ಹೋಗುತ್ತೆ, ಕಾನ್ಫಿಡೆನ್ಸ್ ತುಂಬಾ ಬೆಳೆಯುತ್ತೆ ಅದರಿಂದ. ಯಾಕಂದ್ರೆ ಎಲ್ಲ ನಿಮ್ಮ ಮನಸ್ಸನ್ನ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಎಲ್ಲ ಕಡೆ ಬಿಟ್ಟಿರಲ್ಲ, ನೀವು ಒಂದೇ ಕಡೆ ಇಟ್ಕೊಂಡಿರ್ತೀರ ಅಲ್ವಾ. ಸೊ ಅವಾಗ ಕಾನ್ಸಂಟ್ರೇಟ್ ಮಾಡಿದಾಗ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಾಗತ್ತೆ ಅದು. ಸೊ ಈ ಅಭ್ಯಾಸಗಳನ್ನೆಲ್ಲ ಅಳವಡಿಸ್ಕೊಂತಾ ಬನ್ನಿ. ಆ ಕೆಟ್ಟ ಅಭ್ಯಾಸಗಳೆಲ್ಲ ಏನೇನಿದೆ ಅದನ್ನೆಲ್ಲ ಇವತ್ತಿಂದಾನೇ ಸ್ಟಾಪ್ ಮಾಡಿ. ಸೊ 7 days ಎಕ್ಸ್ಪೆರಿಮೆಂಟ್ ನೀವೇನಾದ್ರು ಮಾಡ್ತಾ ಇದ್ದೀರಾ ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ತಯಾರಿದ್ದೀನಿ. ಆಮೇಲೆ ಯಾವ್ದು ಒಂದು ತಪ್ಪುಗಳನ್ನ ನೀವು ಮಾಡ್ತಾ ಇದ್ದೀರಾ ಅದ್ ಯಾವುದು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡ್ಬೋದು. ನಾನು ಈ ತಪ್ಪುಗಳನ್ನೆಲ್ಲ ಮಾಡಿದ್ದೀನಿ, ಖಂಡಿತವಾಗ್ಲೂ ಮಾಡಿದ್ದೀನಿ. ಆಮೇಲೆ ಅದರಿಂದ ಹೊರಗೆ ಬರಕ್ಕೆ ತುಂಬಾ ಕಷ್ಟ ಆಗಿದೆ, ಬಟ್ ಪ್ರಾಕ್ಟೀಸ್ ಮಾಡ್ತಾ 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 ಎಲ್ಲ ಪರ್ಫೆಕ್ಟ್ ಆಯ್ತು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಆ ತರ. ಸೊ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಒಂದೊಂದ್ ದಿನ ತಪ್ಪೋಗಿ ಏನಾದ್ರೂ ಮಿಸ್ಟೇಕ್ ಆಯ್ತು ಅಂತಂದ್ರೂ ಅಯ್ಯೋ ನಾನು ಇವತ್ತು ಇಷ್ಟೊಂದು ಕಂಪ್ಲೇಂಟ್ ಮಾಡ್ಬಿಟ್ಟೆ, ಅಯ್ಯೋ ನಾನು ಇವತ್ತು ಹಿಂಗ್ ಮಾಡ್ಬಿಟ್ಟೆ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಆಯ್ತು, ಮಾಡಿದ್ದಾಯ್ತಲ್ವಾ, ಅದನ್ನ ಕ್ಯಾನ್ಸಲ್ ಕ್ಯಾನ್ಸಲ್ ಕ್ಯಾನ್ಸಲ್, ರಿಜೆಕ್ಟ್ 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 ಅಂತ ಹೇಳಿ. ಸೊ ನೀವೇನ್ ತಪ್ಪುಗಳನ್ನ ಹೇಳಿರ್ತೀರಾ, ಏನ್ ಕಂಪ್ಲೇಂಟ್ ಮಾಡಿರ್ತೀರಾ, ಓ ಯೂನಿವರ್ಸ್ ಇಲ್ಲ ಇಲ್ಲ ನಾನು ಕಂಪ್ಲೇಂಟ್ ಮಾಡ್ಲಿಲ್ಲ, ಕ್ಯಾನ್ಸಲ್ ಕ್ಯಾನ್ಸಲ್ ಕ್ಯಾನ್ಸಲ್, ರಿಜೆಕ್ಟ್ 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 ಅಂತ ಹೇಳ್ಬಿಡಿ. ಆಯ್ತಾ? ಆಮೇಲೆ ಆ ಕಂಪ್ಲೇಂಟ್ ಏನ್ ಮಾಡ್ತೀರಾ ಅದ್ರ ಆಪೋಸಿಟ್ ಆಗಿ
ಏನಾದರೂ ಪಾಸಿಟಿವಿಟಿ ಆಗಿ ಹೇಳ್ಬಿಡಿ. ಓಕೆನಾ? ಸೊ ಇದನ್ನ ಟ್ರೈ ಮಾಡಿದ್ರೆ ನೋಡಿ ನಿಮ್ಮ ಜೀವನ ಎಷ್ಟು ಚೇಂಜ್ ಆಗತ್ತೆ ಅಂತ ಹೇಳಿ. ಸಣ್ಣ ಸಣ್ಣ ಚೇಂಜಸ್ ಕಾಣಕ್ ಶುರುವಾಗತ್ತೆ. ಆಮೇಲಿಂದ ದೊಡ್ಡ ಚೇಂಜಸ್ನ ಹೊರಗಡೆ ಜಗತ್ತವರು ನಿಮಗೆ ಹೇಳ್ತಾರೆ, ಏನೇ ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದ್ಯಾ, ಒಂಚೂರು ಕಂಪ್ಲೇಂಟೇ ಮಾಡ್ತಾ ಇಲ್ವಲ್ಲ ನೀನು, ಪಾಸಿಟಿವ್ ಆಗಿ ಹೇಳ್ತಾ ಇದೆಯಲ್ಲ ಎಲ್ಲನೂ, ಎಷ್ಟು ಬ್ಯೂಟಿಫುಲ್ ಆಗೋಗ್ಬಿಟ್ಟಿದ್ಯಾ ನೀನು ನೋಡಕ್ಕೆ, ಎಷ್ಟು ಚೆನ್ನಾಗಿ ಆಗೋಗ್ಬಿಟ್ಟಿದೆ ನಿಮ್ಮ ಪರ್ಸನಾಲಿಟಿ ಅಂತ. ಯಾಕಂದ್ರೆ ಇನ್ಸೈಡಲ್ಲಿ ಚೇಂಜ್ ಆದಾಗ ಔಟ್ಸೈಡ್ ಆರಾ ಇದೆ ಅಲ್ವಾ ನಮ್ದು, ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸಣ್ಣದಾಗಿದ್ದು ಆರಾ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಅವಾಗ ಅದೇ ಪಾಸಿಟಿವಿಟಿ ಇರುವಂತ ಎನರ್ಜಿನ ನೀವು ಹೊರಗಡೆ ಬಿಡ್ತಾ ಇರ್ತೀರ. ಯಾಕಂದ್ರೆ ಒಳಗಡೆಯಿಂದ ಅಷ್ಟು ಚೆನ್ನಾಗಿದೆ ನಿಮ್ಮ ಎನರ್ಜಿ ಅಂತಂದ್ರೆ ಹೊರಗಡೆ ಅದ್ರ ಎನರ್ಜಿ ಬರಲೇಬೇಕಲ್ವಾ. ಸೊ ಹೊರಗಡೆ ಆ ಥರ ಒಳ್ಳೆ ಎನರ್ಜಿ ಕೊಟ್ಟಾಗ ಒಳ್ಳೆ ಜನಗಳು, ಒಳ್ಳೆ ಸುದ್ದಿಗಳು, ಒಳ್ಳೆ ಥಿಂಗ್ಸೇ ನಿಮ್ಮ ಜೀವನದಲ್ಲಿ ಬರಕ್ ಸಾಧ್ಯ ಇರೋದು. ಬೇರೆ ಯಾವುದು ನೆಗೆಟಿವ್ ಆಗಿರೋಂಥದ್ದು ಏನು ಬರೋಕ್ಕಾಗಲ್ಲ. ಸೊ ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಈ ಟೆಕ್ನಿಕನ್ನೆಲ್ಲ. ಸೊ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.